ಸಾವಯವ ಕೃಷಿ ಮಾಡಬೇಕು ಅಂದ್ರೆ ನಮಗೆ ಕುರಿ ಗೊಬ್ಬರ ಬೇಕು, ದನಿ ಗೊಬ್ಬರ ಬೇಕು, ಹಸಿರೆಲೆ ಗೊಬ್ಬರಗಳು ಬೇಕು. ಈ ರೀತಿ ಗೊಬ್ಬರಗಳನ್ನ ಬಳಸ್ಕೊಂಡು ನಾವು ಸಾವಯವ ಕೃಷಿ ಮಾಡಬೇಕಾಗಿರುತ್ತೆ. ಒಂದು 3 ರಿಂದ 4 ಟನ್ ಆದ್ರೂ ಸಾವಯವ ಗೊಬ್ಬರಗಳನ್ನ ನಾವು ಬಳಕೆ ಮಾಡಬೇಕಾಗಿರುತ್ತೆ. ನಮಗೆ ಎರೆಹುಳು ಗೊಬ್ಬರವನ್ನು ಮಾಡ್ಕೋಬಹುದಾಗಿರುತ್ತೆ. ಈ ರೀತಿ ಮಾಡಿ ಸಾವಯವ ಕೃಷಿ ಮಾಡೋದ್ರಿಂದ ನಮ್ಮ ಮಣ್ಣಿನ ಸತ್ವ ಕಾಪಾಡುತ್ತೆ. ಬಯೋ ಫರ್ಟಿಲೈಸರ್ಸ್, ಬಯೋ ಪೆಸ್ಟಿಸೈಡ್ಸ್ ಅಂತ ಕರಿತೇವೆ. ಅದರ ಜೊತೆಗೆ ಜೀವಾಮೃತ, ಪಂಚಗವ್ಯ, ಬೀಜಾಮೃತ ಇವುಗಳ ಬಳಕೆ ಮಾಡ್ಕೊಂಡು ನಾವು ಕೃಷಿ ಪದ್ಧತಿ ಮಾಡಬಹುದಾಗಿರುತ್ತೆ. ಪ್ರಮುಖ ಪೋಷಕಾಂಶಗಳಾಗಿ ಸಾರಜನಕ, ರಂಜಕ, ಪೊಟ್ಯಾಶ್ ಇವು ಮಾತ್ರವನ್ನ ನಾವು ಬಳಕೆ ಮಾಡ್ತೇವೆ. ಏನಾಗ್ತೀವಿ, ಯೂರಿಯಾ ಹಾಕ್ತೇವೆ ಅಥವಾ DAP ಹಾಕ್ತೇವೆ. ಈ ರೀತಿ 2 ಗೊಬ್ಬರಗಳ ಮೇಲೆ ನಾವು ಡಿಪೆಂಡ್ ಆಗ್ಬಿಟ್ಟಿದ್ದೀವಿ ಎಲ್ಲ ಜನ. ಆ ರೀತಿ ಆಗಬಾರ್ದು. ಸಂಯುಕ್ತ ಪೋಷಕಾಂಶಗಳನ್ನು ಹೊಂದಿರುವಂತಹ ಕಾಂಪ್ಲೆಕ್ಸ್ ಗೊಬ್ಬರಗಳಿವೆ. 20-20-0-13 ಅಂತ 20-20-0-13, 15-15-15 ಇದೆ, 10-26-26 ಇದೆ. ಈ ರೀತಿಯ DAPಗೆ ಬದಲಾಗಿ ಬೇರೆ ರಸಗೊಬ್ಬರಗಳನ್ನು ಸಹ ನಾವು ಬಳಕೆ ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಬರೀ 3 ಪೋಷಕಾಂಶಗಳನ್ನು ಹೇಳದ ಅಲ್ಲ, ನಮಗೆ ಸೂಕ್ಷ್ಮ ಪೋಷಕಾಂಶಗಳು, ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಅದ್ರ ಜೊತೆಗೆ ಜಿಂಕ್, ಐರನ್, ಬೋರಾನ್ ಈ ಪೋಷಕಾಂಶಗಳು ಸಹ ಅವಶ್ಯಕತೆ ಇರುತ್ತೆ.